ಇವಾಗ ತಾನೇ ಸೂತ್ರಧಾರಿ ಸಿನಿಮಾ ನೋಡ್ಕೊಂಬಂದ್ವಿ. ಸೊ ನೀವು ಬೇರೆ ರಿವ್ಯೂ ನೋಡಿರ್ಬೋದು. ಇವಾಗ ನಾವು ಫಸ್ಟ್ ಶೋ ಹೋಗಿದ್ವಿ ಮೈನ್ ಥಿಯೇಟ್ರಿಗೆ, ನರ್ತಕಿ ಥಿಯೇಟ್ರಿಗೆ. ಅದಾದಮೇಲೆ ಮುಗಿಸ್ಕೊಂಡು ಮತ್ತೆ ಒಂದು ಸರಿ ನೋಡೋಣ ಅಂತ ಅಂದ್ಬಿಟ್ಟು ನಾವು GT ಮಾಲಿಗೆ ಬಂದಿದ್ದೀವಿ. ಸೊ ಎಷ್ಟಾಗಿ ನೋಡಿದ್ರು ಅದು ನಮಗೆ ಗೊತ್ತಾಗ್ಬಿಟ್ಟಿದೆ, ಅಂದರೆ ಮೈಂಡಲ್ಲಿ ಗೊತ್ತಾಗಿದೆ ವಿಲನ್ ಇವರೇ ಎಲ್ಲ ಏನಕ್ಕೆ ಅಂತಲೇ ಕಾಸ್ ಗೊತ್ತಾಗಿದೆ. ಬಟ್ ಅದೇ ಇಂಟ್ರೆಸ್ಟ್ ಕೊಡ್ತಿದೆ, ಸೆಕೆಂಡ್ ಟೈಮ್ ನೋಡಿದ್ರು ಅದೇ ಇಂಟ್ರೆಸ್ಟ್ ಬರ್ತಿದೆ. ಸೊ ನಿಮಗೆ ಗೊತ್ತಾಗಿರ್ಬೋದು ಈ ಸಿನಿಮಾ ಫುಲ್ಲು ಭಾರಿ, ನೋಡೋ ಪ್ರತಿಯೊಬ್ಬರಿಗೂ ಇಷ್ಟ ಆಗೋದು ಸೂತ್ರಧಾರಿ. ಸೊ ಅಷ್ಟೇ ಹೇಳೋದು, ಸೂತ್ರಧಾರಿ ಸಿನಿಮಾ ಫುಲ್ಲು ಬ್ಲಾಸ್ಟ್ ಆಗಿದೆ. ಅದರಲ್ಲಿ ಚಂದನ್ ಶೆಟ್ಟಿ ಅವರು ಮತ್ತು ನವರಸನ್ ಅವರು ಇಬ್ಬರು ಆ್ಯಕ್ಟಿಂಗು ತಿಂದಾಕೊಂಡ್ಬಿಟ್ಟಿದ್ದಾರೆ. ಆ್ಯಕ್ಟಿಂಗ್ ಮಾತ್ರ ಇಬ್ಬರೂ ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಂಥ ಒಂದು ಸಿನಿಮಾ. ಒಂದೊಳ್ಳೆ ಇವಾಗ ನಾವು ನೋಡಿ ಹೆಂಗಿರುತ್ತೆ ಅಂದರೆ, ಇವಾಗ ಸಮಾಜದಲ್ಲೆಲ್ಲ ನಡೀತಿರುತ್ತೆ. ನೀವು ಹೆಂಗಂತೀರ ಅಂದರೆ, ಕ್ರೈಮ್ ನಡೆದಾಗ ಇವಾಗ ನಾವೆಲ್ಲ ಅಂತೀವಿ ಕ್ರೈಮ್ ಮಾಡೋದು ತಪ್ಪು ಅಂತ. ಬಟ್ ಇಂಥ ಸಿನಿಮಾಗಳೆಲ್ಲ ನೋಡಿದಾಗ ಕ್ರೈಮ್ ಮಾಡೋದು ತಪ್ಪು ಅಂತಲೂ ಅನ್ಸಲ್ಲ, ಬಟ್ ತಪ್ಪು ಅಂತಲೂ ಅನ್ಸಲ್ಲ, ತಪ್ಪು ಮಾಡಬಾರ್ದು ಅಂತಲೂ ಅನ್ಸಲ್ಲ. ಈ ಥರ ಕನ್ಫ್ಯೂಸಿಂಗ್ ಇರುತ್ತೆ. ಆ ಥರ ಕನ್ಫ್ಯೂಸಿಂಗ್ ಸಿನಿಮಾಗಳು ಇಂಥ ಥ್ರಿಲ್ಲರ್ಗಳು ಬರೋದು ತುಂಬ ರೇರು. ಸೊ ಒಂದೊಳ್ಳೆ ಸಿನಿಮಾ ಬಂದಿದೆ, ಒಂದೊಳ್ಳೆ ಥ್ರಿಲ್ಲರ್ ಸಿನಿಮಾ ಬಂದಿದೆ. ಸೊ ಪ್ರತಿಯೊಬ್ಬರು ಬಂದುಬಿಟ್ಟು ಥಿಯೇಟ್ರಲ್ಲಿ ನೋಡಿ, ನೀವು ಸಿನಿಮಾ ಹೆಸರು ನೆನ್ಪಿಡ್ಕೊಳ್ಳಿ, ಸೂತ್ರಧಾರಿ ಅಂತ ಅಂದ್ಬಿಟ್ಟು. ಸೊ ಸಿನಿಮಾ ಮಾತ್ರ ಫುಲ್ಲು ಬ್ಲಾಸ್ಟ್ ಆಗಿದೆ, ಎಂಗೇಜಿಂಗ್ ಆಗಿರುತ್ತೆ ಫುಲ್ಲು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ಪ್ರತಿಯೊಬ್ಬರು ಇಷ್ಟಪಡ್ತೀರಾ. ಸೊ ಎಲ್ಲ ಬಂದ್ಬಿಟ್ಟು ನೋಡಿ. ಒಂದೇ ಒಂದು ಮಾತಾಡ್ಬಿಡ್ತೀನಿ ಅಣ್ಣ, ರೋಡಲ್ಲಿರುತ್ತೆ ಹಂಸು. ಸೂತ್ರಧಾರಿ ಸಿನಿಮಾದಲ್ಲಿ ನಿಮಗೆ ಬರ್ತಾನೆ ಇರುತ್ತೆ ಗೂಸ್ ಬಂಪ್ಸು. ಸೊ ಬಂದ್ಬಿಟ್ಟು ನೋಡಿ ಸಿನಿಮಾನ. ಜೈ ಕನ್ನಡ, ಜೈ ಹಿಂದ್, ಥ್ಯಾಂಕ್ ಯು.